Hello students, welcome back to Commerce with Mamata ಚಾನಲ್. ನಾವು ಆಲ್ರೆಡಿ ಕೊರಿಲೇಷನ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೀವು ಆ ಒಂದು ಚಾಪ್ಟರನ್ನು ಕಂಪ್ಲೀಟಾಗಿ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ಓಕೆನಾ? ಇವತ್ತಿನ ಸೆಷನಲ್ಲಿ ನಾವು ರಿಗ್ರೆಷನ್ ಅನಾಲಿಸಿಸ್ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ರಿಗ್ರೆಷನ್ ಅನಾಲಿಸಿಸ್ ಚಾಪ್ಟರಲ್ಲಿ ರಿಗ್ರೆಷನ್ ಲೈನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ರಿಗ್ರೆಷನ್ ಲೈನಲ್ಲಿ 2 ಟೈಪ್ಸ್ ಬರ್ತಾ ಹೋಗುತ್ತೆ. ರಿಗ್ರೆಷನ್ ಲೈನ್ ಆಫ್ y ಆನ್ ಎಕ್ಸ್ ಆ್ಯಂಡ್ ರಿಗ್ರೆಷನ್ ಲೈನ್ ಆಫ್ ಎಕ್ಸ್ ಆನ್ ವೈ ಅಂತ ಬರುತ್ತೆ. ಸೊ ಈ ಒಂದು ರಿಗ್ರೆಷನಲ್ಲಿ ಏನಂತಂದರೆ ಮೇಜರ್ ಆಗಿ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ, ಒಂದು ಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ. ಸೊ ಇಂಡಿಪೆಂಡೆಂಟ್ ವೇರಿಯಬಲ್ಗಳನ್ನ ಬಳಸ್ಕೊಂಡು ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ ವೈ ಆನ್ ಎಕ್ಸ್, ವೈ ಆನ್ ಎಕ್ಸ್, ಓಕೆನಾ? ಆನ್ ಎಕ್ಸ್ ಅಂತಂದರೆ ಇದು ಡಿಪೆಂಡೆಂಟ್ ವೇರಿಯಬಲ್, ಇದು ಇಂಡಿಪೆಂಡೆಂಟ್ ವೇರಿಯಬಲ್. ದೆನ್ ಎಕ್ಸ್ ಆನ್ ವೈ, ಸೊ ಇದು ಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಈಸ್ ಡಿಪೆಂಡೆಂಟ್ ವೇರಿಯಬಲ್, ವೈ ಈಸ್ ಇಂಡಿಪೆಂಡೆಂಟ್ ವೇರಿಯಬಲ್ ಬಿಕಾಸ್ ದಿಸ್ ಡಿಪೆಂಡ್ಸ್ ಆನ್ ವೈ. ಓಕೆನಾ? ಎಕ್ಸ್ ಡಿಪೆಂಡ್ಸ್ ಆನ್ ವೈ, ಇಲ್ಲಿ ಕೂಡ ಅಷ್ಟೇ ವೈ ಡಿಪೆಂಡ್ಸ್ ಆನ್ ಎಕ್ಸ್. ಸೊ ಇದು ನಿಮಗೆ ಗೊತ್ತಿರಬೇಕು ಮೇಜರ್ ಆಗಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ಇದರ ಒಂದು ಫಾರ್ಮುಲಾಗಳು ಯಾವ ರೀತಿ ಇರುತ್ತೆ ಅಂತ. ಸೊ ವೈ ಆನ್ ಎಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೈ ಮೈನಸ್ ವೈ ಬಾರ್ ಅಂತಂದರೆ ಮೀನ್ ಆಫ್ ವೈ ಈಕ್ವಲ್ಸ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ನಾವು ವೈ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿರ್ತಾರೆ. ವೈ ಬಾರ್ ಅಂದರೆ ಮೀನನ್ನು ನಾವೇನು ಮಾಡ್ತೀವಿ, ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಕ್ಸ್ ಗೊತ್ತಿರುತ್ತೆ, ಎಕ್ಸ್ ಬಾರ್ನ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ಇವಾಗ ವೇರ್ ಬಿ ವೈ ಎಕ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್. ಸೊ ಇದೇ ಥರ ಸೇಮ್. ಸೊ ಇಲ್ಲೇನು ವೈ ಇರುತ್ತಲ್ಲ, ಇಲ್ಲಿ ಎಕ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ವೈ, ದೆನ್ ಇಲ್ಲಿ ಎಕ್ಸ್, ದೆನ್ ಇಲ್ಲಿ ಎಕ್ಸ್ ಇರೋದನ್ನ ವೈ. ಸೊ ಏನು ವೈಸ ವರ್ಸ ಅಂತ ಕರಿತೀವಿ. ಓಕೆನಾ? ಸೊ ಈ ಥರ ಫಾರ್ಮುಲಾ ಬರ್ತಾ ಹೋಗುತ್ತೆ. ನಾವು ಒಂದು ಪ್ರಾಬ್ಲಮನ್ನು ನೋಡೋಣ, ಅದ್ರ ಮುಖಾಂತರ ನೋಡ್ತಾ ಹೋಗೋಣ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಇದು ಕ್ವೆಶನ್ ನೀವು ನೋಡ್ತಿರ್ಬೋದು. ಫ್ರಮ್ ದ ಫಾಲೋಯಿಂಗ್ ಡಾಟಾ ಕ್ಯಾಲ್ಕುಲೇಟ್ ಟೂ ರಿಗ್ರೆಷನ್ ಈಕ್ವೇಷನ್ಸ್. ಟೂ ರಿಗ್ರೆಷನ್ ಈಕ್ವೇಷನ್ ಅಂತಂದರೆ ಯಾವ್ಯಾವುದು? ರಿಗ್ರೆಷನ್ ಲೈನ್ ಆಫ್ ವೈ ಆನ್ ಎಕ್ಸ್, ದೆನ್ ಎಕ್ಸ್ ಆನ್ ವೈ. ಸೊ ಎರಡನ್ನೂ ಕೂಡ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕಂತೆ. ದೆನ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ವೈ ಈಸ್ 35. ಓಕೆನಾ? ವೈ 35 ಆದಾಗ ಎಕ್ಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಅದೇ ಥರ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಈಸ್ 325. ಎಕ್ಸ್ 325 ಆದಾಗ ವೈ ಎಷ್ಟಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಈ ಒಂದು ಯಾವುದು ವೈನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನೀವೇನನ್ನ ಹಾಕ್ತೀರಾ? ಸೊ ವೈ 35 ಆದಾಗ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ನಾವು ಯಾವುದನ್ನ ಈಕ್ವೇಷನ್ ತೊಗೊತೀವಿ ಅಂದರೆ ಎಕ್ಸ್ ಆನ್ ವೈ ತೊಗೋತೀವಿ. ದೆನ್ ಇದೇ ಥರ ವೈನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದಾಗ ವೈ ಆನ್ ಎಕ್ಸ್ ತೊಗೊಳ್ತೀವಿ. ಇಲ್ಲಿ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂತಂದಾಗ ಇಲ್ಲಿ ನೋಡ್ಕೊಳ್ಳಿ. ವೈ ಈಸ್ 35, ಆಲ್ರೆಡಿ ವೈದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಬೇಕು, ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಎಕ್ಸ್ ಆನ್ ವೈನ ಮಾಡಬೇಕು. ಇಲ್ಲಿ ವೈನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ವೈ ಆನ್ ಎಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ? ಇಷ್ಟು ನೆನಪಿರಲಿ. ದೆನ್ ವ್ಯಾಲ್ಯೂಸ್ಗಳನ್ನ ಅವರೇ ಕೊಟ್ಟಿರ್ತಾರೆ, ಎಕ್ಸ್ ದೆನ್ ವೈ. ಸೊ ಎಕ್ಸ್ ಬಂದು 50, 100, 150. ಸೊ ಈ ಥರ ಕೊಟ್ಟಿದ್ದಾರೆ, ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ. ದೆನ್ ವೈ ಕೂಡ ಇಷ್ಟು ವೇರಿಯಬಲ್ಸ್ಗಳನ್ನ ಕೊಟ್ಟಿರ್ತಾರೆ. ದೆನ್ ನೆಕ್ಸ್ಟು 3, 3, 6, 6, 1, 7 ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ರೀತಿ ಇರುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಮೊದಲು ಟೇಬಲನ್ನು ಫಾರ್ಮ್ ಮಾಡಬೇಕು. ಅದಾದಮೇಲೆ ಈಕ್ವೇಷನ್ಗಳ ಥ್ರೂ ನಾವೇನು ಮಾಡಬೇಕು, ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ನಾವು ಈ ಥರ ಟೇಬಲ್ನ ಫಾರ್ಮ್ ಮಾಡಬೇಕಾಗತ್ತೆ. ಮೊದಲೇದಾಗಿ ಎಕ್ಸ್ ದೆನ್ ವೈ ಇಲ್ಲಿರೋದನ್ನೇ, ದೆನ್ ಸ್ಮಾಲ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಮಾಲ್ ಎಕ್ಸ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇವಾಗ ನಮಗೆ ಬಿ ವೈ ಎಕ್ಸ್ ಅಥವಾ ಬಿ ಎಕ್ಸ್ ವೈ ಎರಡೂ ಒಂದೇನೆ. ಓಕೆನಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ನಮಗೆ ಸ್ಮಾಲ್ ಎಕ್ಸ್ ದೆನ್ ಸ್ಮಾಲ್ ವೈ ಬೇಕಾಗುತ್ತೆ. ಹೌದಾ? ಸ್ಮಾಲ್ ಎಕ್ಸ್ ದೆನ್ ಸ್ಮಾಲ್ ವೈನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ಇಲ್ಲಿ ಬೇಕು ವೈ ಸ್ಕ್ವಯರ್ ದೆನ್ ಎಕ್ಸ್ ಸ್ಕ್ವಯರ್ ಬೇಕು. ಹೌದಾ? ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಎಕ್ಸ್ ಸ್ಕ್ವಯರ್ ಮತ್ತು ವೈ ಸ್ಕ್ವಯರ್ನ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಮಾಡ್ತಾ ಹೋಗೋಣ. ಎಕ್ಸ್ ಇಲ್ಲಿ ಏನು ವೇರಿಯಬಲ್ಸ್ಗಳು ಕೊಟ್ಟಿರ್ತಾರಲ್ಲ ಅದೇ ವೇರಿಯಬಲ್ಸ್ಗಳನ್ನು ಇಂಟರ್ಪ್ರೆಟ್ ಮಾಡಿದ್ದೀವಿ. ದೆನ್ ವೈ, ಸೊ ವೈ ಇಲ್ಲಿದಲ್ಲ, ಸೊ ಅದೇ ವೇರಿಯಬಲ್ಸ್ಗಳನ್ನ ಇಂಟರ್ಪ್ರೆಟ್ ಮಾಡಿದ್ದೀವಿ. ಸೊ ಇವಾಗ ಸ್ಮಾಲ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಮಾಲ್ ಎಕ್ಸ್ ಅಂತಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್.
ಈ ಬಿಗ್ ಎಕ್ಸ್ಗಳನ್ನ ಕೊಟ್ಟಿದ್ದಾರಲ್ಲ ವೇರಿಯಬಲ್ಸ್, ಅದು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತಂದ್ರೇನು ಮೀನ್. ನಿಮ್ಗೆ ಆಲ್ರೆಡಿ ಮೀನನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತೇ ಇರುತ್ತೆ, ಹೌದಾ? ಸೊ ಮೀನ್ ಫಾರ್ಮುಲಾ ಏನು? ಎಕ್ಸ್ ಬಾರ್ನ ಕಂಡುಹಿಡೋದಕ್ಕೆ ಎಕ್ಸ್ ಬಾರ್ ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಅಂತಂದ್ರೆ ಸಮ್ ಆಫ್ ಎಕ್ಸ್, ಹೌದಾ? ಇವೆಲ್ಲದನ್ನು ಟೋಟಲ್ ಮಾಡ್ಕೋಬೇಕಾಗುತ್ತೆ. ಸೊ ಇವೆಲ್ಲದನ್ನು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? ಸಿಗ್ಮಾ ಎಕ್ಸ್ ಈಕ್ವಲ್ಸ್ ಟು ಎಲ್ಲದನ್ನು ಸಮ್ ಅಪ್ ಮಾಡಿದಾಗ 1400 ಬರುತ್ತೆ, ಓಕೆನಾ? ಸೊ ನೀವು ಕ್ಯಾಲ್ಸಿ ಮಾಡಿ ಒಂದ್ಸರಿ 1400. ದೆನ್ ಇವಾಗ ಇಂಟರ್ಪ್ರೆಟ್ ಮಾಡ್ತಾ ಹೋಗೋಣ. ಸಿಗ್ಮಾ ಎಕ್ಸ್ ನಮ್ಗೆ ಗೊತ್ತಾಯ್ತು, 1400 ಡಿವೈಡೆಡ್ ಬೈ ಎನ್ ಅಂತಂದ್ರೆ ನಂಬರ್ ಆಫ್ ವೇರಿಯಬಲ್ಸ್, ಹೌದಾ? ನಂಬರ್ ಆಫ್ ವೇರಿಯಬಲ್ಸ್ ಎಷ್ಟಿದಾವೆ? 7 ವೇರಿಯಬಲ್ಸ್, ಹೌದಾ? 7 ಈಕ್ವಲ್ಸ್ ಟು, ಸೊ ಇವಾಗ ಮಾಡಿ ತೋರಿಸ್ತೀನಿ ನೋಡಿ, 1400 ಡಿವೈಡೆಡ್ ಬೈ ಎನ್ ಅಂತಂದ್ರೆ 7, ಓಕೆನಾ? ಎಷ್ಟು ಬಂತು? 200 ಈಸ್ ದ ಎಕ್ಸ್ ಬಾರ್, ಅಂದ್ರೆ ಮೀನ್ ಆಫ್ ಎಕ್ಸ್. ಇಲ್ಲಿ ಬರ್ಕೊಂಬೇಡೋಣ, ಸಣ್ಣದಾಗಿ ಗೊತ್ತಾಗುತ್ತೆ ನಿಮ್ಗೆ. 200 ಎಕ್ಸ್ ಬಾರ್ ಗೊತ್ತಾಯ್ತು. ಸೊ ಅದೇ ತರ ವೈ ಬಾರ್ ಕೂಡ ಮಾಡ್ಬೋಣ. ಸೊ ವೈ ಬಾರ್ ಈಕ್ವಲ್ಸ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್, ಹೌದಾ? ಸಿಗ್ಮಾ ವೈ ಮಾಡೋಣ ಫಸ್ಟ್, ಇದೆಲ್ಲದನ್ನು ಸಮ್ ಅಪ್ ಮಾಡೋಣ. ಸಿಗ್ಮಾ ವೈ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? ಸಿಗ್ಮಾ ವೈ 280, ಹೌದಾ? 280. ಸೊ ಇಲ್ಲಿ ಮಾಡೋಣ. ಸಿಗ್ಮಾ ವೈ 280 ಡಿವೈಡೆಡ್ ಬೈ ಎನ್ ಅಂತಂದರೆ ನಂಬರ್ ಆಫ್ ವೇರಿಯಬಲ್ಸ್ ಎಷ್ಟಿದಾವೆ? 7. 280 ಡಿವೈಡೆಡ್ ಬೈ 7, 40. ಸೊ 40 ಈಸ್ ದ ಮೀನ್ ಆಫ್ ವೈ, ಹೌದಾ? ವೈ 40, ವೈ ಬಾರ್ ಏನು 40. ಇವಾಗ ನಿಮಗೆ ಗೊತ್ತಾಯ್ತಲ್ಲ ಯಾವ ರೀತಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ರೀತಿ ಮೈನಸ್ ಮಾಡೋದು ಅಂತಂದ್ಬಿಟ್ಟು. ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಇದೇ ಫಾರ್ಮುಲಾ ಯಾವ ರೀತಿ ಇದೆ, ಇದೇ ಥರ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ. ಎಕ್ಸ್ 50 ಮೈನಸ್ ಎಕ್ಸ್ ಬಾರ್ ಅಂತಂದರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, 200, ಹೌದಾ? 50 ಮೈನಸ್ 200, 150 ಮೈನಸ್ 150 ಮೈನಸ್ 150. ನೆಕ್ಸ್ಟ್ ಅದೇ ಥರ ಮಾಡಿ 100 ಮೈನಸ್ 200 ಮೈನಸ್ 100. ನೆಕ್ಸ್ಟ್ 150 ಮೈನಸ್ 200 ಮೈನಸ್ 50. ನೆಕ್ಸ್ಟ್ 200 ಮೈನಸ್ 200 0. 250 ಮೈನಸ್ 200 ಪ್ಲಸ್ 50, ಹೌದಾ? ನೆಕ್ಸ್ಟ್ 300 ಮೈನಸ್ 200 100. 350 ಮೈನಸ್ 200 150. ಸೊ ಇದೆಲ್ಲ ಏನು ಸ್ಮಾಲ್ ಎಕ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಯಿತು. ಅದೇ ಥರ ನಾವೇನು ಮಾಡಬೇಕು? ವೈನೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ವೈ ಬಾರ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, 40 ಬಂದಿತ್ತು, ಹೌದಾ? 40. ಸೊ ವೈ 15 ಮೈನಸ್ 40 ಎಷ್ಟಾಗುತ್ತೆ? ಮೈನಸ್ 25 ಮೈನಸ್ 40 ಮೈನಸ್ 15. ಸೊ ಇದೇ ಥರ ಎಲ್ಲದನ್ನು ಮಾಡ್ತಿರಲ್ಲ, ಸೊ ಈ ಥರ ವೈನ ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟು ಎಕ್ಸ್ ಸ್ಕ್ವಯರ್, ಹೌದಾ? ನಿಮ್ಗೇನು ಕಾಮನ್ ಆಗಿ ಗೊತ್ತೇ ಇರೋದೆ, ಇದೆಲ್ಲ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ಹೌದಾ? ಎಕ್ಸ್ ಸ್ಕ್ವಯರ್, ಓಕೆನಾ? ಎಕ್ಸನ್ನು ನಾವೇನು ಮಾಡ್ತೀವಿ? ಡಬಲ್ ಮಾಡ್ತಾ ಹೋಗ್ತೀವಿ. ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ ಅಥವಾ ಪ್ಲಸ್ ಆಗುತ್ತೆ, ಓಕೆನಾ? 150 ಇಂಟು 150 ಎಷ್ಟಾಗುತ್ತೆ? 22,500. 22,500. ಸೇಮ್ 100 ಇಂಟು 100 ಎಷ್ಟಾಗುತ್ತೆ? 10,000, ಹೌದಾ? 10,000. ನೆಕ್ಸ್ಟ್ 50 ಇಂಟು 50 2,500. ಸೊ ಈ ಥರ ಮಾಡ್ತಿರಲ್ಲ, ಎಕ್ಸ್ ಸ್ಕ್ವಯರ್ನು ಕೂಡ ಸ್ಕ್ವಯರ್ ಮಾಡಿ, ದೆನ್ ವೈ ಕೂಡ ಅದೇ ಥರ ಸ್ಕ್ವಯರ್ ಮಾಡ್ತಾ ಹೋಗಿ. ಇವಾಗ ಮಾಡಿದ್ರಲ್ವಾ ವೈ ಸ್ಕ್ವಯರ್ ಕೂಡ ಯಾವುದು? 25 ಇಂಟು 25 625, 15 ಇಂಟು 15 225. ಸೊ ಈ ಥರ ನೀವೇನು ಮಾಡ್ತೀರಾ? ವೈ ಸ್ಕ್ವಯರ್ನು ಕೂಡ ಮಾಡ್ಕೋತೀರಾ. ದೆನ್ ಇವಾಗ ಇವೆರಡನ್ನೂ ಕೂಡ ಏನು ಮಾಡೋಣ? ಸಮ್ ಅಪ್ ಮಾಡೋಣ. ಎಕ್ಸ್ ಸ್ಕ್ವಯರ್ ನಮ್ಗೇನು ಬೇಕು? ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬೇಕು, ಹೌದಾ? ಸಿಗ್ಮಾ ಎಕ್ಸ್ ಸ್ಕ್ವಯರ್ ಅಂದರೆ ಇದೆಲ್ಲದನ್ನು ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 70,000, ಓಕೆನಾ? 70,000
ನೆಕ್ಸ್ಟ್ ವೈ ಸ್ಕ್ವೇರ್ನು ಕೂಡ ಅದೇ ಥರ ಏನು ಸಮ್ ಅಪ್ ಮಾಡೋಣ. 1900 ಬರ್ತಾ ಹೋಗುತ್ತೆ. ದೆನ್ ಇವಾಗ ಏನು ಉಳಿದಿರೋದು ಎಕ್ಸ್ ಇಂಟು ವೈ. ಸೊ ಎಕ್ಸ್ ಇಂಟು ವೈ ಅಂದಾಗ ನೀವೇನು ಮಾಡಬಾರ್ದು, ಸೊ ಮತ್ತು ಎಕ್ಸ್ ಮತ್ತು ವೈನ ನೀವೇನು ಮಾಡ್ಬೋದು ಇಂಟು ಮಾಡಬಾರ್ದು. ಯಾಕಂತಂದರೆ ಇದು ಕ್ವೆಶನ್, ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಇಲ್ಲಿರುತ್ತಲ್ಲ ಸ್ಮಾಲ್ ಎಕ್ಸ್ ದೆನ್ ಸ್ಮಾಲ್ ವೈ. ಸೊ ಇವೆರಡನ್ನು ಇಂಟು ಮಾಡಿದಾಗ ಎಕ್ಸ್ ಇಂಟು ವೈ ಬರ್ತಾ ಹೋಗುತ್ತೆ. ಓಕೆನಾ. 150 ಇಂಟು 25 ಎಷ್ಟಾಗುತ್ತೆ? 3750. ನೆಕ್ಸ್ಟ್ 100 ಇಂಟು 15, 100 ಇಂಟು 15 1500. 50 ಇಂಟು 10 500. ಸೊ 0 ಇಂಟು 0 0. ಸೊ ಇದೇ ಥರ ಎಲ್ಲದನ್ನು ಮಾಡ್ತಾ ಹೋಗಿ. ಸೊ ಇದೆಲ್ಲದನ್ನು ಮಾಡಿ ಆದಮೇಲೆ ಏನು ಮಾಡ್ತೀರಾ, ಸಮ್ ಅಪ್ ಮಾಡ್ತೀರಾ ಟೋಟಲ್. ಸೊ ಟೋಟಲ್ ಮಾಡಿದಾಗ 11500 ಬರ್ತಾ ಹೋಗುತ್ತೆ. ಸೊ ಇಷ್ಟು ಇದೇನಿದು ಟೇಬಲ್ ಫಾರ್ಮನ್ನು ಮಾಡ್ತಕ್ಕಂಥದ್ದು. ಸೊ ಈ ಟೇಬಲ್ ಫಾರ್ಮ್ ಒಂದು ಕರೆಕ್ಟಾಗಿ ಮಾಡಿದ್ರಿ ಅಂತಂದರೆ ಆದಮೇಲೆ ಇಂಟರ್ಪ್ರಿಟೇಷನ್ ಮಾಡೋದು ಈಸಿ, ಈಕ್ವೇಷನ್ಗಳನ್ನು ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಓಕೆನಾ. ಸೊ ಇದು ಒಂದು ಸ್ವಲ್ಪ ಲೆಂದಿ ವಿಡಿಯೋ ಆದರೂ ಆಗ್ಬೋದು, ಯಾಕಂತಂದರೆ ಎರಡು ಎಕ್ಸ್ ಆನ್ ವೈ, ವೈ ಆನ್ ಎಕ್ಸ್ ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಎಕ್ಸಾಮ್ ಪರ್ಪಸ್ ಆಗಿ ತುಂಬ ಇಂಪಾರ್ಟೆಂಟು. ಸೊ ಇದನ್ನು 15 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಸೊ ಎಕ್ಸ್ ಆನ್ ವೈ ಆ್ಯಂಡ್ ವೈ ಆನ್ ಎಕ್ಸ್ ಎರಡೂ ಕೇಳಿದರೆ 15 ಮಾರ್ಕ್ಸು, ಒಂದನ್ನೇ ಕೇಳಿದರೆ 5 ಮಾರ್ಕ್ಸ್ ಆಗಿ ಕೇಳ್ತಾ ಹೋಗ್ತಾರೆ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾವಿವಾಗ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡಾಯಿತು. ಸೊ ಇವಾಗ ಕ್ವಶನಲ್ಲಿ ಹೇಳಿರೋ ಥರ 2 ರಿಗ್ರೆಷನ್ ಈಕ್ವೇಷನ್ಸ್ಗಳನ್ನು ನಾವೇನು ಮಾಡಬೇಕು, ಫಾರ್ಮ್ ಮಾಡ್ತಾ ಹೋಗಬೇಕು. ಅದರಲ್ಲಿ ನಾವೇನು ಮಾಡಬೇಕು, ವೈ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ, ದೆನ್ ಎಕ್ಸ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಇಂಟರ್ಪ್ರೆಟ್ ಮಾಡಿ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ, ಫೈಂಡ್ ಮಾಡಬೇಕು. ಓಕೆನಾ. ಸೊ ಇವಾಗ ನೋಡೋಣ, ಫಸ್ಟ್ ಈಕ್ವೇಷನನ್ನು ನೋಡೋಣ ಇದು. ಓಕೆನಾ. ಸೊ ಒಂದು ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡೋಣ, ದೆನ್ ಇದನ್ನು ಕೂಡ ಅದರಲ್ಲೇ ಇಂಟರ್ಪ್ರೆಟ್ ಮಾಡ್ತಾ ಹೋಗೋಣ. ಓಕೆನಾ. ಈಸಿ ಆಗುತ್ತೆ. ದೆನ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ವೈ ಈಸ್ 35. ಸೊ ಇಲ್ಲಿ ವೈ 35 ಆದಾಗ ಎಕ್ಸ್ ಏನಾಗಿರುತ್ತೆ ಅಂತ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ಸೊ ಇವಾಗ ಇದು ಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಅಂತಕ್ಕಂಥದ್ದೇನು ಡಿಪೆಂಡೆಂಟ್ ವೇರಿಯಬಲ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಇದು ವೈ ಮೇಲೆ ಡಿಪೆಂಡ್ ಆಗಿದೆ. ಸೊ ವೈ ವ್ಯಾಲ್ಯೂ ಗೊತ್ತಿದ್ದಕ್ಕೆ ನಮ್ಗೆ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ವೈ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದಾಗ ಎಕ್ಸ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಈ ಥರ, ಸೊ ಎಕ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಎಕ್ಸ್ ಆನ್ ವೈ. ಓಕೆನಾ. ಎಕ್ಸ್ ಆನ್ ವೈ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತು. ಓಕೆನಾ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ಸ್ ಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಓಕೆನಾ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಬಿಫೋರು ನಾವೇನು ಮಾಡೋಣ ಅಂತಂದರೆ ಫಸ್ಟ್ ಬಿ ಎಕ್ಸ್ ವೈನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಯಾಕಂತಂದರೆ ಇದು ಗೊತ್ತಾಯಿತು ಆನ್ಸರ್ ಅಂತಂದಮೇಲೆ ನಮಗೆ ಇಲ್ಲಿ ಇಂಟರ್ಪ್ರೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ಬಿ ಎಕ್ಸ್ ವೈ ಈಕ್ವಲ್ಸ್ ಟು ಬಿ ಎಕ್ಸ್ ವೈದು ಏನು ಫಾರ್ಮುಲಾ ಇದೆ, ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ವೈ ಸ್ಕ್ವಯರ್. ಓಕೆನಾ. ಇವಾಗ ಸಿಗ್ಮಾ ಎಕ್ಸ್ ವೈ ನಾವು ಆಲ್ರೆಡಿ ಸಿಗ್ಮಾ ಎಕ್ಸ್ ವೈನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆನಾ. ಸಿಗ್ಮಾ ಎಕ್ಸ್ ವೈ ಎಷ್ಟು ಬಂದಿತ್ತು ನೋಡ್ರಿ, ಸಿಗ್ಮಾ ಎಕ್ಸ್ ವೈ ಹೌದಾ 11500. ಸೊ ಬರೆಯೋಣ 11500 ಡಿವೈಡೆಡ್ ಬೈ ವೈ ಸ್ಕ್ವಯರ್. ಸೊ ವೈ ಸ್ಕ್ವಯರ್ ಕೂಡ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಹೌದಾ. ವೈ ಸ್ಕ್ವಯರ್ ಎಷ್ಟು ಬಂದಿತ್ತು, ಓಕೆ 1900 ಹೌದಾ 1900. ಸೊ ಇವಾಗ ಮಾಡಿ 11500 ಡಿವೈಡೆಡ್ ಬೈ 1900. ಸೊ ಇದು ಬಂತು 6.05. ಇನ್ನೊಮ್ಮೆ ನೋಡೋಣ, 11500 ಡಿವೈಡೆಡ್ ಬೈ 1900. ಓಕೆ 6.05. ಓಕೆನಾ. ಸೊ ಇದು ಏನು, ಬಿ ಎಕ್ಸ್ ವೈ. ಇವಾಗ ನೆಕ್ಸ್ಟು ಈ ಒಂದು ಈಕ್ವೇಷನ್ ಇದೆಯಲ್ಲ, ಈ ಒಂದು ಈಕ್ವೇಷನಲ್ಲಿ ನಾವು ನಂಬರ್ಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎಕ್ಸ್ ವ್ಯಾಲ್ಯೂ ನಮ್ಗೆ ಏನಾದರೂ ಗೊತ್ತಾ? ಸೊ ಇದರಲ್ಲಿ ಏನಾದರೂ ಕಾಣಿಸುತ್ತಾ? ಗೊತ್ತಿಲ್ಲ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಅಂತ. ಓಕೆನಾ. ಸೊ ಎಕ್ಸ್ ಹಂಗೆ ಇಟ್ಕೊಳ್ಳೋಣ. ದೆನ್ ಎಕ್ಸ್ ಬಾರ್ ಅಂತಂದರೆ ಮೀನ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಎಷ್ಟು 200 ಈಕ್ವಲ್ಸ್ ಟು ಬಿ ಎಕ್ಸ್ ವೈ ನಾವು ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ 6.05 ಇಂಟು ವೈ
ಸೊ ವೈ ಕೂಡ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ತೀವಿ ವೈ ಮೈನಸ್ ವೈ ಬಾರ್ ಗೊತ್ತು, ವೈ ಬಾರ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಓಕೆನಾ. 40 ವೈ ಬಾರ್ 40. ನೆಕ್ಸ್ಟ್ ಇವಾಗ ಬಾಡಮಸ್ ರೂಲ್ ಪ್ರಕಾರ ನಾವೇನ್ ಮಾಡಬೇಕು, ಒಂದೊಂದೇ ಬ್ರಾಕೆಟ್ ಅನ್ನ ಓಪನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಎಕ್ಸ್ ಹಂಗೆ ಇಟ್ಕೊಳ್ಳೋಣ, 200 ಈಕ್ವಲ್ಸ್ ಟು, ಸೊ ಇದನ್ನ ಏನ್ ಮಾಡ್ತೀವಿ, ಇಂಟು ಮಾಡ್ತಾ ಹೋಗ್ತೀವಿ. 6.05 ಇದೆಲ್ಲ, ಸೊ ಇದಕ್ಕೆ ವೈನ ಕೂಡ ಇಂಟು ಮಾಡ್ತೀವಿ, ದೆನ್ ಇದಾದ್ಮೇಲೆ ಇದಕ್ಕೆ ಇಂಟು ಮಾಡ್ತಾ ಹೋಗ್ತೀವಿ. 6.05 ಇಂಟು ವೈ ಏನಾಗುತ್ತೆ, 6.05 ವೈ ಆಗುತ್ತೆ ಓಕೆನಾ. ಮೈನಸ್ಸಿಗೆ ಮೈನಸ್ ಅದೇ ಇಟ್ಕೋತೀವಿ. 6.05 ಇಂಟು 40, 6.05 ಇಂಟು 40, 242 ಓಕೆನಾ, 242 ಓಕೆ. ಈ ಥರ ಆಯಿತು. ಇವಾಗ ನಾವೇನು ಮಾಡಬೇಕು ಅಂತಂದರೆ ನ್ಯೂಮರಿಕಲ್ಸು ಮತ್ತು ಆಲ್ಫಾಬೆಟ್ಸು. ಸೊ ನ್ಯೂಮರಿಕಲ್ಸ್ನೆಲ್ಲ ಒಂದು ಕಡೆ ಮಾಡ್ಕೋಬೇಕು, ಆಲ್ಫಾಬೆಟ್ನೆಲ್ಲ ಒಂದು ಕಡೆ ಮಾಡ್ಕೋಬೇಕು. ಸೊ ಇದು ಎಕ್ಸ್ ಹಾಗೆ ಇರಲಿ, ಎಕ್ಸ್ ಈಕ್ವಲ್ಸ್ ಟು, ಸೊ ಇದನ್ನ ಏನು ಮಾಡೋಣ, ಈಕ್ವಲಿಂದ ಈಚೆ ಇದಲ್ಲ, ಸೊ ಇದನ್ನು ಈ ಕಡೆ ತೊಗೊಂಬರೋಣ. ಸೊ ಇದು ಇದ್ದಕ್ಕಿದ್ದಂಗೆ ಬರ್ಕೋರಿ, 6.05 ವೈ ಮೈನಸ್ 242. ಇದನ್ನೇನು ಮಾಡ್ತೀವಿ, -200 ಇರೋದನ್ನ ಈ ಕಡೆ ಈಕ್ವಲಿಂದ ಈಚೆ ತರ್ತೀವಿ. ಈಚೆ ತಂದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ ಓಕೆನಾ, ಪ್ಲಸ್ 200. ಸೊ ಇವಾಗ ಮಾಡಿ, ಎಕ್ಸ್ ಈಕ್ವಲ್ಸ್ ಟು 6.05 ವೈ ಮೈನಸ್ 242 ಪ್ಲಸ್ 200 442 ಓಕೆನಾ, 442 ಓಕೆ, 442. ಸೊ ಇದು ಏನು, ಒಂದು ಈಕ್ವೇಶನ್. ಸಾರಿ, ಇಲ್ಲಿ ಡೈರೆಕ್ಟಾಗಿ ಪ್ಲಸ್ ಮಾಡೋಂಗಿಲ್ಲ. ಸೊ ಇದರ ಮುಂದೆ ಮೈನಸ್ ಇರೋದ್ರಿಂದ ಇಲ್ಲಿ ನೋಡಿ, ಸಾರಿ, -242 ಓಕೆನಾ, -242 ಪ್ಲಸ್ 200 ಮಾಡಬೇಕು ಓಕೆನಾ. ಸೊ ಹಿಂಗೆ ಬಂದಾಗ -42 ಬರ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿ, ಮೈನಸ್ ಇರೋದನ್ನು ಕೂಡ ಇನ್ಕ್ಲೂಡ್ ಮಾಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಓಕೆನಾ, ಮೈನಸ್. ಸೊ 242 ಮೈನಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, ಸಾರಿ ಐ ಮೇಡ್ ಅ ಮಿಸ್ಟೇಕ್. ಸೊ 42 ಓಕೆನಾ, 42 ಅಷ್ಟೇ ಬರ್ತಾ ಹೋಗುತ್ತೆ. ಸೊ ಇದು ಏನು, ಎಕ್ಸ್ನ ಈಕ್ವೇಶನ್. ಸೊ ಇವಾಗ ಈ ಒಂದು ಈಕ್ವೇಶನ್ನಲ್ಲಿ ನಾವು ಆ ವೈ ವ್ಯಾಲ್ಯೂನ ಅವ್ರು ಆಲ್ರೆಡಿ ಕೊಟ್ಟಿದ್ರಲ್ಲ, ಸೊ ಆ ವ್ಯಾಲ್ಯೂಗಳನ್ನು ಹಾಕ್ಬಿಟ್ಟು ಎಕ್ಸ್ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ನಾವು ಒಂದು ಈಕ್ವೇಶನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇವಾಗ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಕ್ಸ್ ವೆನ್ ವೈ ಈಸ್, ಸೊ ಇಲ್ಲಿ ಬರೆಯೋಣ, ಎಸ್ಟಿಮೇಟ್ ಎಕ್ಸ್ ವೆನ್ ವೈ ಈಸ್ 35. ಸೊ ವೈ 35 ಆದಾಗ ನಮಗೆ ಎಕ್ಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಇವಾಗ ನಮಗೆ ಎಕ್ಸ್ ಆನ್ ವೈದು ಈಕ್ವೇಶನ್ ಬಂದಾಯಿತು. ಸೊ ಇದೇ ಈಕ್ವೇಶನ್ ಅನ್ನ ಬರೀತಾ ಹೋಗೋಣ. ಎಕ್ಸ್ ಈಕ್ವಲ್ಸ್ ಟು 6.05 ವೈ, ಸೊ ಇದನ್ನ ನೀಟಾಗಿ ಬರ್ಕೊಳ್ಳಿ, ವೈ ಮೈನಸ್ 42. ಎಕ್ಸ್ ಈಕ್ವಲ್ಸ್ ಟು 6.05 ವೈ ನಮಗೆ ಆಲ್ರೆಡಿ ಗೊತ್ತಿರಲಿಲ್ಲ ಆವಾಗ, ಇವಾಗ ಗೊತ್ತು ಓಕೆನಾ. ವೈ ಈಸ್ 35 ಓಕೆನಾ, ವೈ ಈಸ್ 35 ಮೈನಸ್ 42. ಸೊ ಇವಾಗ ಮಾಡಿ, ಸೊ ಇವಾಗ ಇಂಟು ಮಾಡೋಣ ಫಸ್ಟು ಓಕೆನಾ. ಬಾಡಮಸ್ ರೂಲ್, ನೀವು ಬಾಡಮಸ್ ರೂಲ್ನ ಮಾತ್ರ ಮರೆಯಂಗಿಲ್ಲ. 6.05 ಇಂಟು 35, 211.75 minus 42. So x equals to 211.75 minus 42 okay na, minus 42. So 169.75. So ಇದು ಏನು ಫೈನಲ್ ಆನ್ಸರ್. ಸೊ ನಾವಿವಾಗ ಒಂದನ್ನು ಮಾತ್ರ ಕಂಪ್ಲೀಟ್ ಮಾಡಿರೋದು, ಎಕ್ಸ್ ಆನ್ ವೈ ಕಂಪ್ಲೀಟ್ ಮಾಡಿದ್ವಿ. ಸೊ ಇದೇ ಥರ ಏನು ಮಾಡಬೇಕು, ವೈ ಆನ್ ಎಕ್ಸ್ ಕೂಡ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ನಾವಿವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಎಕ್ಸ್ ಆನ್ ವೈನ ಕ್ಯಾಲ್ಕುಲೇಟ್ ಮಾಡಿದ್ವಿ. ವೈ 35 ಆದಾಗ ಎಕ್ಸ್ ಎಷ್ಟಾಗಿರುತ್ತೆ, 169.75 ಆಗ್ತಾ ಹೋಗುತ್ತೆ ಓಕೆನಾ.
ಸೊ ಇಲ್ಲಿಗೆ ನಮಗೆ ಇದು ಒಂದು ಮುಗೀತು. ಸೊ ಇದು ಒಂದೇ ಕೇಳಿದ್ರೆ 5 ಮಾರ್ಕ್ಸ್ ಆಗ್ತಿತ್ತು. ದೆನ್ ಇದು ಕೂಡ ಕೇಳಿದ್ರೆ ಹೌದಾ 15 ಮಾರ್ಕ್ಸಿಗೆ ಎರಡು ಎಕ್ಸ್ ಆನ್ ವೈ ಅಂಡ್ ವೈ ಆನ್ ಎಕ್ಸ್ ಎರಡು ಕೂಡ ಕೇಳ್ತಾ ಹೋಗ್ತಾರೆ. ಸೊ ಇವಾಗ ನಾವೇನ್ ಮಾಡೋಣ, ಇದನ್ನ ವೈ ಆನ್ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ, ವೈ ಆನ್ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದಾಗ y ಮೈನಸ್ ವೈ ಬಾರ್ ಈಕ್ವಲ್ಸ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್, ಇದು ಫಾರ್ಮುಲಾ. ಸೊ ಇವಾಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲು ಬಿ ವೈ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಬಿ ವೈ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದಾಗ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್. ಸೊ ವೈ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸ್ ಸ್ಕ್ವಯರ್ ಹಾಕ್ತೀರಾ, ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ವೈ ಸ್ಕ್ವಯರ್ ಅನ್ನ ಹಾಕ್ತಾ ಹೋಗ್ತೀರಾ. ಸೊ ಇವಾಗ ಮಾಡೋಣ. ವೈ ಮೈನಸ್ ವೈ ಬಾರ್ ಈಕ್ವಲ್ಸ್ ಟು, ಸೊ ಇದು ಫಾರ್ಮುಲಾ. ದೆನ್ ಬಿ ವೈ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್. ಸಿಗ್ಮಾ ಎಕ್ಸ್ ವೈ ನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂದಿದ್ದು 11,500 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್. ಆವಾಗ ನಾವೇನ್ ಮಾಡಿದ್ವಿ, ವೈ ಸ್ಕ್ವಯರ್ ಹಾಕಿದ್ವಿ. ಇವಾಗ ಎಕ್ಸ್ ಸ್ಕ್ವಯರ್ ಅನ್ನ ಹಾಕ್ಬೇಕು. ಎಕ್ಸ್ ಸ್ಕ್ವಯರ್ ಎಲ್ಲಿದೆ, ಎಕ್ಸ್ ಸ್ಕ್ವಯರ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬಂದಿದೆ 70,000, 70,000. ಓಕೆನಾ, 70,000. ಓಕೆ, ಇದು ಮಾಡೋಣ. 11,500 ಡಿವೈಡೆಡ್ ಬೈ 70,000, 0.16. ಇಷ್ಟು ಏನಿದು ಬಿ ವೈ ಎಕ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ದೆನ್ ಸೇಮ್ ಆವಾಗ ಎಕ್ಸ್ ಆನ್ ವೈ ಮಾಡಿದ್ರಲ್ಲ, ಸೊ ಅದೇ ತರ ಇದನ್ನು ಕೂಡ ಮಾಡ್ತಾ ಹೋಗ್ಬೇಕಾಗುತ್ತೆ. ದೆನ್ ವೈ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಸೊ ವೈನ ಹಂಗೆ ಇಟ್ಕೊಳ್ಳೋಣ. ಮೈನಸ್ ವೈ ಬಾರ್ ನಮಗೆ ಗೊತ್ತು. ಓಕೆನಾ, ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ವೈ ಬಾರ್ 40. ಸೊ 40 ಈಕ್ವಲ್ಸ್ ಟು ಬಿ ವೈ ಎಕ್ಸ್. ಬಿ ವೈ ಎಕ್ಸ್ ನ ನಾವು ಈಗ ತಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. 0.16 ಇಂಟು ಎಕ್ಸ್ ನಮಗೆ ಗೊತ್ತಿಲ್ಲ, ಸೊ ಎಕ್ಸ್ ಹಂಗೆ ಇಟ್ಕೊಳ್ಳೋಣ. ಎಕ್ಸ್ ಬಾರ್ ಗೊತ್ತು, ಎಕ್ಸ್ ಬಾರ್ 200. ಓಕೆನಾ, 200. ಓಕೆ, ಸೊ ಇವಾಗ ಏನು ಮಾಡೋಣ, ಇದನ್ನ ಇಂಟು ಮಾಡ್ಕೋಬೇಕು. ಹೌದಾ, ಸೊ ಫಸ್ಟ್ ಇದ್ದಕ್ಕಿದ್ದಂಗೆ ಬರ್ಕೊಂಡ್ಬಿಡೋಣ. ಇದನ್ನ 40 ಈಕ್ವಲ್ಸ್ ಟು, ಸೊ ಇದನ್ನೇ ಎಕ್ಸ್ ಇಂದ ಇಂಟು ಮಾಡಬೇಕು. ದೆನ್ ಇದನ್ನೇ 200ಗೆ ಇಂಟು ಮಾಡಬೇಕು. 0.16 ಇಂಟು ಎಕ್ಸ್ ಮಾಡಿದರೆ 0.16 ಎಕ್ಸ್ ಇದನ್ನ ಸ್ಮಾಲ್ ಬರೆಯೋಣ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಆಮೇಲೆ ಇಂಟು ಅಂತ ಅನ್ಕೋತೀರಾ. ಸೊ 0.16 ಮೈನಸ್ ಇಂಟು 200. 0.16 ಇಂಟು 200, 32. ಓಕೆನಾ, ಇವಾಗ ಏನು ಮಾಡ್ತೀರಾ, ಸೇಮ್ ಲಾಸ್ಟ್ ಟೈಮ್ ಹೆಂಗೆ ಮಾಡಿದ್ರಲ್ಲ ಅದೇ ಥರ ಮಾಡ್ತಾ ಹೋಗ್ಬೇಕು. ಇವಾಗ ಏನು ಮಾಡ್ತೀರಾ, ಸೊ ನ್ಯೂಮರಿಕಲ್ಸ್ನೆಲ್ಲ ಒಂದು ಕಡೆ, ಆಲ್ಫಾಬೆಟ್ ಎಲ್ಲ ಒಂದು ಕಡೆ ಮಾಡೋಣ. ವೈ ಈಕ್ವಲ್ಸ್ ಟು, ವೈನ ಹಂಗೆ ಇಟ್ಕೊಳ್ಳೋಣ. ಸೊ ಇದನ್ನು ಮಾತ್ರ ಈ ಕಡೆ ಕಳಿಸೋಣ. ಓಕೆನಾ, ಫಸ್ಟ್ ಇರೋದು 0.16 ಎಕ್ಸ್ ಹಂಗೆ ಬರ್ಕೊಳ್ಳಿ, ಮೈನಸ್ 32. ಸೊ ಇವಾಗ ಏನು ಮಾಡೋಣ, ಮೈನಸ್ 40 ಇರೋದು ಈಚೆ, ಅಂದರೆ ಈಕ್ವಲಿಂದ ಈಚೆ ಬಂದಾಗ ಏನಾಗುತ್ತೆ, ಪ್ಲಸ್ 40 ಆಗುತ್ತೆ. ಓಕೆ, ಇಷ್ಟು. ದೆನ್ ಇದನ್ನೇ ಕೂಡ ಸಾಲ್ವ್ ಮಾಡಿರಿ. 0.16 ಎಕ್ಸ್ ಮೈನಸ್ 32. ಸೊ ಇದನ್ನು ಇನ್ಕ್ಲೂಡ್ ಮಾಡಿ. ಮೈನಸ್ 32 ಪ್ಲಸ್ 40. ಸೊ ಮಾಡಿದಾಗ ಎಷ್ಟು ಬರುತ್ತೆ, 8 ಬರುತ್ತೆ. ಓಕೆನಾ, ಒಂದ್ಸರಿ ಮಾಡಿ ತೋರಿಸ್ತೀನಿ ನೋಡಿ. ಮೈನಸ್ 32 ಪ್ಲಸ್ 40 ಪ್ಲಸ್ 8 ಬರುತ್ತೆ. ಓಕೆನಾ, ಪ್ಲಸ್ 8. ಸೊ ಇದು ಏನು, ಈಕ್ವೇಶನ್. ಇದು ಫೈನಲ್ ಈಕ್ವೇಶನ್. ನೆಕ್ಸ್ಟ್ ಮತ್ತೆ ಇದನ್ನು ಕೂಡ ನೀವು ಸಾಲ್ವ್ ಮಾಡಂಗಿಲ್ಲ. ಓಕೆನಾ, ಇಲ್ಲಿ ಬರಲ್ಲ ಸಾಲ್ವ್ ಮಾಡೋಕ್ಕೆ, ಇದು ಈಕ್ವೇಶನ್. ದೆನ್ ಈ ಈಕ್ವೇಶನ್ ಅಲ್ಲಿ ನಾವೇನು ಮಾಡಬೇಕು, ಇವಾಗ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ವೈ ವೆನ್ ಎಕ್ಸ್ ಈಸ್ 325, ಎಕ್ಸ್ 325 ಆದಾಗ ವೈ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ, ಸೊ ಇವಾಗ ಎಸ್ಟಿಮೇಷನ್ ಆಫ್ ಅಥವಾ ಎಸ್ಟಿಮೇಟ್ ಅಂತ ಬಂದರೂ ನಡೆಯುತ್ತೆ. ಎಸ್ಟಿಮೇಟ್ y when x is 325. ಸೊ ಎಕ್ಸ್ 325 ಆದಾಗ y ನ ವ್ಯಾಲ್ಯೂ ಏನಾಗುತ್ತೆ ಅಂತ. ಸೊ y ಏನಾಗುತ್ತೆ ಅಂತ, y ನಾವು ಆಲ್ರೆಡಿ ಈಕ್ವೇಶನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈಕ್ವೇಶನ್ ಅನ್ನ ಬರೀತಾ ಹೋಗೋಣ. y ಈಕ್ವಲ್ಸ್ ಟು 0.16
16x ಪ್ಲಸ್ 8 ಹೌದಾ. y ಈಕ್ವಲ್ಸ್ ಟು 0.16. ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತು, ಎಕ್ಸ್ ಈಸ್ 325 ಹೌದಾ. 325 ಪ್ಲಸ್ 8 y ಈಕ್ವಲ್ಸ್ ಟು, ಸೊ ಇವೆರಡನ್ನು ಮಾಡೋಣ, ಇಂಟು ಮಾಡೋಣ. 0.16 ಇಂಟು 325 ಎಷ್ಟು ಬರುತ್ತೆ? 52 ಪ್ಲಸ್ 8 y ಈಕ್ವಲ್ಸ್ ಟು 52 ಪ್ಲಸ್ 8 60 ಏನಾಗುತ್ತೆ? ಎಕ್ಸ್ 325 ಆದಾಗ ವೈನ ವ್ಯಾಲ್ಯೂ ಏನಾಗಿರುತ್ತೆ? 60 ಆಗಿರುತ್ತೆ. ಓಕೆನಾ. ಸೊ ಇಷ್ಟು ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ಸೊ ಎರಡನ್ನೂ ಒಂದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ, ಎಕ್ಸ್ ಆನ್ ವೈ ಆ್ಯಂಡ್ ವೈ ಆನ್ ಎಕ್ಸ್. ಸೊ ಇವೆರಡೂ ಕೇಳಿದರೆ 15 ಮಾರ್ಕ್ಸ್, ಸಪ್ರೇಟಾಗಿ ಒಂದೊಂದೇ ಕೇಳಿದರೆ ಏನು ಮಾಡ್ತಾರೆ, 5 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ನು ಮತ್ತು ಪಕ್ಕಾ ಕ್ವಶನ್ ಇದು ಎಕ್ಸಾಮಿಗೆ. ಓಕೆನಾ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಬೇಕಾದರೆ ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ, ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಥವಾ ಇನ್ನೂ ಹೆಚ್ಚು ಟಾಪಿಕ್ಸ್ ಮೇಲೆ, ಯಾವ ಟಾಪಿಕ್ಸ್ ಮೇಲೆ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಸೊ ನಾನು ಆ ಟಾಪಿಕ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ಸೊ ಈ ಒಂದು ಚಾನಲನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನನ್ನ ಟೀಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಇದೇ ಥರ ಇದೇ ಥರ ಎಕ್ಸ್ ಆನ್ ವೈ ಆ್ಯಂಡ್ ದೆನ್ ವೈ ಆನ್ ಎಕ್ಸ್ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕ್ವಶನನ್ನು ಕೇಳ್ತಾ ಹೋಗ್ತಾರೆ. ಸೊ ಇವಾಗ ನೋಡಿದ್ರಲ್ಲ ನೀವು, ಎಕ್ಸ್ ಮತ್ತು ವೈ ವ್ಯಾಲ್ಯೂಸು ಯಾವ ರೀತಿ ಕೇಳಿದ್ರಲ್ಲ, ಇದೇ ಥರ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದು ವಿಡಿಯೋ 1 ಆಯಿತು. ಓಕೆನಾ. ಥ್ಯಾಂಕ್ ಯು ಸೋ ಮಚ್.